ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಬಗ್ಗೆ 10 ಸಾಲುಗಳು. ಡಾಕ್ಟರ್ ಅಬ್ದುಲ್ ಕಲಾಂ ಭಾರತ ದೇಶದ ಮಹಾನ್ ವಿಜ್ಞಾನಿ ಮತ್ತು ಮಾಜಿ ರಾಷ್ಟ್ರಪತಿ. ಅವರನ್ನು ಜನರ ರಾಷ್ಟ್ರಪತಿ ಎಂದು ಪ್ರೀತಿಯಿಂದ ಕರೆಯಲಾಗುತ್ತಿತ್ತು. ಅವರು 15 ಅಕ್ಟೋಬರ್ 1931ರಂದು ತಮಿಳುನಾಡಿನಲ್ಲಿ ಹುಟ್ಟಿದರು. ಅವರು ತಮ್ಮ ಬಾಲ್ಯದಲ್ಲಿ ಪತ್ರಿಕೆ ವಿತರಣೆ ಮಾಡುವ ಕೆಲಸ ಮಾಡುತ್ತಿದ್ದರು. ಅವರು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಹೆಸರಿನಿಂದ ಪ್ರಸಿದ್ಧರಾಗಿದ್ದಾರೆ. ಇಸ್ರೋ ಮತ್ತು DRDOನಲ್ಲಿ ಅವರು ಮಹತ್ವದ ಕೆಲಸ ಮಾಡಿದರು. ಅವರು ಭಾರತದ ಮೊದಲ ಸ್ವದೇಶಿ ಉಪಗ್ರಹ ವಾಹಕ ರಾಕೆಟ್ ಅಭಿವೃದ್ಧಿಪಡಿಸಿದರು. ಅವರು ಮಕ್ಕಳೊಂದಿಗೆ ಮಾತನಾಡುವುದನ್ನು ಬಹಳ ಇಷ್ಟಪಡುವವರು. ವಿಂಗ್ಸ್ ಆಫ್ ಫೈರ್ ಎಂಬ ಪ್ರಖ್ಯಾತ ಆತ್ಮಚರಿತ್ರೆ ಬರೆದಿದ್ದಾರೆ. ಅವರು 27 ಜುಲೈ 2015ರಂದು ವಿದ್ಯಾರ್ಥಿಗಳಿಗೆ ಉಪನ್ಯಾಸ ನೀಡುತ್ತಿರುವಾಗ ಅನಾರೋಗ್ಯದಿಂದ ನಿಧನರಾದರು. ಧನ್ಯವಾದಗಳು.